ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಮಾಜಿ ಮೇಯರ್ ಕೆ ಅಶ್ರಫ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಗಳನ್ನು ತೆರೆಯುವಂತ ವಿಚಾರಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಜೂನ್ 1ರಿಂದ ಮಸೀದಿಗಳನ್ನು ತೆರೆಯುವುದಕ್ಕೆ ಕೂಡ ಅವಕಾಶಗಳನ್ನು ಮಾಡಿಕೊಡಬೇಕು ಎನ್ನುವಂತಹ ಆಗ್ರಹವನ್ನ ಅವರು ಮಾಡಿದ್ದಾರೆ. ಇನ್ನು ಜೂನ್ 1ರಿಂದ ಮಸೀದಿಗಳನ್ನು ತೆರೆಯಲು ಅವಕಾಶವನ್ನ ಮಾಡಿಕೊಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ದೇವೆ. ಈ ಬಗ್ಗೆ ಸಮುದಾಯದ ಮುಖಂಡರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಅಂದರೆ ನಾವು ಗಮನಿಸಿದರೆ ದೇಶದಲ್ಲಿ ಈಗ ಮೇ 31ರವರೆಗೂ ಕೂಡ ಲಾಕ್ಡೌನ್ ಜಾರಿಯಲ್ಲಿದೆ. 31ರ ಬಳಿಕದ ಪರಿಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಅಂದರೆ ಲಾಕ್ಡೌನ್ ಮುಂದುವರಿಯುತ್ತೋ ತೆರವಾಗುತ್ತೋ ಅನ್ನುವಂಥದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಈ ನಡುವೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ ಇದು ಗೊಂದಲಕ್ಕೆ ಕಾರಣವಾಗಿದೆ ಎನ್ನುವಂತಹ ಮಾತುಗಳನ್ನು ಕೆ ಅಶ್ರಫ್ ಅವರು ಹೇಳಿದ್ದಾರೆ. ಒಂದು ಮಾಧ್ಯಮ ಮೂಲಕ ನಮ್ಮ ಮುಜರಾ ಇಲಾಖೆ ಸಚಿವರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೊಂದು ಹೇಳಿಕೆಯನ್ನು ನಾವು ಹೇಳಿದ್ದೇವೆ. ಜೂನ್ 1 ತಾರೀಕಿಗೆ ದೇವಸ್ಥಾನಗಳನ್ನು ಓಪನ್ ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಭೇಟಿ ಮಾಡಿಕೊಂಡು ಬಂದು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನ ಓಪನ್ ಮಾಡಲಿಕ್ಕೆ ನಮ್ಮದು ಯಾವುದು ಕೂಡ ವಿರೋಧ ಇಲ್ಲ. ಆದರೆ ನಾವು ಹೇಳುವುದಂತ ಹೇಳಿದರೆ, ಒಂದು ಕರ್ನಾಟಕ ಸರ್ಕಾರ ಏನು ಆದೇಶ ಮಾಡಿದೆ, ಅದರಲ್ಲಿ ದೇಶದ ಸರ್ಕಾರ ಈ ಒಂದು ಕೊರೋನಾ ಏನು ರೋಗಗಳಿದೆ ಅದರ ಮಧ್ಯದಲ್ಲಿ ನಮಗೆ ಒಂದು ಲಾಕ್ಡೌನ್ ಆದೇಶ ಮೇಲೆಗೆ ನಾವೆಲ್ಲ ಧಾರ್ಮಿಕ ಕೇಂದ್ರಗಳು, ಪ್ರತಿಯೊಂದು ಧರ್ಮದ, ಹಿಂದೂ ಆಗಲಿ ಮುಸಲ್ಮಾನ ಕ್ರಿಶ್ಚಿಯನ್ ಪ್ರತಿಯೊಂದು ಧಾರ್ಮಿಕ ಕೇಂದ್ರ ನಾವು ಲಾಕ್ಡೌನ್ ಮೂಲಕ ಅದನ್ನು ಬಂದ್ ಮಾಡಿ ಇಟ್ಟಿದ್ದೇವೆ. ಇವತ್ತು ಜೂನ್ 1 ತಾರೀಕಿಗೆ ಬರೀ ದೇವಸ್ಥಾನ ಓಪನ್ ಮಾಡುತ್ತಂತ ಹೇಳಿದರೆ ಅದು ತುಂಬ ನಮಗೆ ನೋವು ಉಂಟಾಗಿದೆ. ಅದು ತೀವ್ರವಾಗಿ ಖೇದಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ನಾವು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿದ್ದೇವೆ, ಒಂದು ಪತ್ರವನ್ನು ಬರೆದಿದ್ದೇವೆ. ನಮಗೆ ಕೂಡ ಮಸ್ಜಿದ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಎಂಬ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಲ್ಲದೆ ಪ್ರಮುಖ ಮುಸ್ಲಿಂ ನಾಯಕರುಗಳು ಅವರ ಹತ್ರ ಕೂಡ ಫೋನ್ ಮೂಲಕ ನಾನು ಮಾತಾಡಿದ್ದೇನೆ. CM ಇಬ್ರಾಹಿಂ ಆಗಲಿ, ಸಲೀಂ ಅಹಮದ್ ಆಗಲಿ, ಎನ್ ಎ ಹಾರಿಸ್ ಆಗಲಿ ಮತ್ತು ಜಮೀರ್ ಅಹಮದ್ ಆಗಲಿ, UT ಖಾದರ್ ಆಗಲಿ ಮತ್ತು ಅಲ್ಪಸಂಖ್ಯಾತರ ಮುಖಂಡರಾಗಿರುವಂಥ ನಮ್ಮ ಐವನ್ ಡಿಸೋಜರ್ MLC ಅವ್ರ ಹತ್ರ ಫೋನ್ ಮುಖಾಂತರ ಮಾತಾಡಿದ್ದೇವೆ. ತಾವೆಲ್ಲರೂ ಕೂಡ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಸಚಿವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಅದರಲ್ಲಿ ಕೂಡ ಹೇಳಿದ್ದಾರೆ, ಯಾಕೆಂದರೆ ಮಸ್ಜಿದ್ ಮತ್ತು ಚರ್ಚ್ಗಳು ಅದು ಸದ್ಯಕ್ಕೆ ಈಗ ಇಲ್ಲ ಅಂತ ಹೇಳಿಕೊಂಡು. ಹಾಗಿರುವಾಗ ಇನ್ನೊಂದು ಮಾತು ಕೂಡ ಅವರು ಹೇಳಿದ್ದಾರೆ, ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ನನ್ನ ವ್ಯಾಪ್ತಿಯಲ್ಲಿ ಬರೋದು ಬರೀ ದೇವಸ್ಥಾನಗಳು ಮಾತ್ರ ಮುಜರಾ ಇಲಾಖೆಯಲ್ಲಿ. ಅದು ಅವರ ನಾಯಕತ್ವದಲ್ಲಿ ಯಾರು ಅಲ್ಪಸಂಖ್ಯಾತರ ಏನು ಸಚಿವರು ಹೇಳಿದ್ದಾರೆ ಅವರಿಗೆ ಒತ್ತಡ ಹಾಕಲಿ ಅಂತ ಹೇಳಿಕೊಂಡಿದ್ದಾರೆ. ಆದ್ದರಿಂದ ಅಲ್ಪಸಂಖ್ಯಾತರ ಖಾತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯ ಕೈಯಲ್ಲಿದೆ. ಆದ್ದರಿಂದ ಅವರಿಗೆ ಪತ್ರ ಬರೆದು ನಾವು ಕೇಳಿಕೊಂಡಿದ್ದೇವೆ. ಇವತ್ತು ಜೂನ್ ನಮ್ಮ ಮೇ 31 ತನಕ ಲಾಕ್ಡೌನ್ ಕೇಂದ್ರದ ಪ್ರಧಾನಮಂತ್ರಿಯವರು ಏನು ಲಾಕ್ಡೌನ್ ಆದೇಶವನ್ನು ಕೊಟ್ಟಿದ್ದಾರೆ. 31 ತಾರೀಕಿನ ನಂತರ ಇನ್ನು ಅವರು ಈ ಲಾಕ್ಡೌನನ್ನು ಮುಂದುವರಿಸ್ತಾರೋ ಇಲ್ಲವೋ ಅದು ಇನ್ನೂ ಕೂಡ ಗೊತ್ತಾಗಬೇಕಷ್ಟೇ. ಅದರ ಮಧ್ಯದಲ್ಲಿ ಇವರು ಈ ಒಂದು ಹೇಳಿಕೆ ಕೊಟ್ಟು ನಮ್ಮ ಮಧ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಅದು ಇನ್ನು 31 ತಾರೀಕಿನ ನಂತರ ಏನು ಲಾಕ್ಡೌನ್ ಇನ್ನು 10 ದಿವಸ 15 ದಿವಸ ಮುಂದುವರಿಸಿದರೆ ಇಲ್ಲಿ ಏನು ಕರ್ನಾಟಕ ಸರ್ಕಾರದ ಸಚಿವರು ಈ ಹೇಳಿಕೆ ಕೊಟ್ಟದನ್ನು ಪ್ರಧಾನಮಂತ್ರಿಗೆ ವಿರೋಧವಾಗಿ ಹೋಗ್ತಾರೋ ಅದು ಕಾದು ನೋಡಬೇಕಾಗ್ತದೆ. ಇವರು ಪ್ರಧಾನಮಂತ್ರಿ ಇನ್ನೂ 10 ದಿವಸ 15 ದಿವಸ ಮುಂದುವರಿಸಿಕೊಂಡು ಹೋದರೆ ಇವರು 1 ತಾರೀಕು ಓಪನ್ ಮಾಡೋದು ಹೇಳಿದರೆ ಯಾವ ಥರ ಇವರು ಮಾಡ್ತಾರಂತ ಇದು ಕಾದು ನೋಡಬೇಕಾದ್ರೆ, ಎಲ್ಲಿಯಾದರೂ ಜೂನ್ 1 ತಾರೀಕಿಗೆ ಲಾಕ್ಡೌನ್ ಇದ್ದರೆ ಕೇಂದ್ರ ಸರ್ಕಾರ ಆದೇಶ ಮಾಡಿದರೆ ಮಧ್ಯದಲ್ಲಿ ಇವರು ದೇವಸ್ಥಾನ ಓಪನ್ ಮಾಡಿಕೊಟ್ರೆ ನಾವು ಖಂಡಿತವಾಗಿ ಅದರ ಮುಂದಿನ ದಿವಸದಲ್ಲಿ ನಾವು ಏನು ಮಾಡಬೇಕಂದ್ರೆ ನಾವು ಕೂತ್ಕೊಂಡು ನಮ್ಮ ನಾಯಕರು ಕೂತ್ಕೊಂಡು ನಾವು ಮಾತಾಡಿ